ಲೋಕಸಭಾ ಚುನಾವಣೆ ಹಿನ್ನೆಲೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಈಗಿನಿಂದಲೇ ಬರೋದಕ್ಕೆ ಶುರುವಾಗಿದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಮೈತ್ರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಸುಮ್ಮನೆ ಕೂರೋದಕ್ಕಾಗತ್ತೆ? ಖಂಡಿತವಾಗ್ಲೂ ಇಲ್ಲ. ರಣತಂತ್ರವನ್ನು ಹೆಣೆದಕ್ಕೆ ಮುಂದಾಗಿದೆ. ಇವತ್ತು ಸಂಜೆ ಸಿಎಂ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಏರ್ಪಡಿಸಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಲೋಕಸಭೆ ಸ್ಥಾನವನ್ನು ಗೆಲ್ಲೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ರಾತ್ರಿ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಅದು ಡಿನ್ನರ್ ಮೀಟಿಂಗ್. ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ ನಾಯಕರ ಸಭೆ. ಹಳೆ ಮೈಸೂರು ಭಾಗದ ಶಾಸಕರು, ಸಚಿವರು ಹಾಗೂ ಸಂಸದರು ಕೂಡ ಭಾಗಿಯಾಗ್ತಿದ್ದಾರೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಬಂದಿದ್ರು ಮೈಸೂರಿಗೆ. ಮೈಸೂರಿನಲ್ಲಿ ಮೈಸೂರು ಭಾಗದ ಅಂದರೆ ಮೈಸೂರು ಕ್ಲಸ್ಟರ್ ಭಾಗದ ನಾಯಕರನ್ನು ಕರೆಸಿ ಅಲ್ಲಿ ಮಾತುಕತೆ ನಡೆಸಿದ್ರು, ಚರ್ಚೆಯನ್ನು ಮಾಡಿದರು. ಈಗ ಕಾಂಗ್ರೆಸ್ನ ಒಂದು ಪ್ಲಾನಿಂಗ್ ಏನು, ಇವತ್ತು ಏನೆಲ್ಲ ಚರ್ಚೆಗಳು ಮಾಡ್ತಾರೆ ಅನ್ನೋದು ಕೂಡ ಇವತ್ತು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇವತ್ತು ಹಳೆ ಮೈಸೂರು ಭಾಗವನ್ನು ಗೆಲ್ಲೋದಕ್ಕೆ, ರಣತಂತ್ರವನ್ನು ಹೆಣೋದಕ್ಕೆ ಡಿನ್ನರ್ ಮೀಟಿಂಗನ್ನು ಕರೆದಿದ್ದಾರೆ. ಯಾರೆಲ್ಲ ಭಾಗಿಯಾಗ್ತಾರೆ, ಏನು ಚರ್ಚೆಗಳಾಗಬಹುದು? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಆಗ್ತಕ್ಕಂತಹ ನಷ್ಟಗಳೇನು, ಕಾಂಗ್ರೆಸ್ಗೆ ಆಗ್ತಕ್ಕಂತಹ ಲಾಭಗಳೇನು ಮತ್ತು ಕಾಂಗ್ರೆಸ್ ಯಾವ ರೀತಿಯಾದಂಥ ರಣತಂತ್ರವನ್ನು ಲೋಕಸಭಾ ಚುನಾವಣೆಯಲ್ಲಿ ಹೆಣಿಬೇಕಾಗತ್ತೆ ಅನ್ನುವಂಥ ಒಂದು ಪ್ರಮುಖವಾದಂತಹ ಚರ್ಚೆ ಇವತ್ತಿನ ಮೀಟಿಂಗ್ನಲ್ಲಿ ಆಗುವಂಥ ಲೆಕ್ಕಾಚಾರಗಳಿದ್ದಾವೆ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯ ಒಂದಷ್ಟು ಲಾಭ ಆ ಒಂದು NDA ಮೈತ್ರಿಕೂಟಕ್ಕೆ ಆಗ್ತಕ್ಕಂಥದ್ದು. ಅದನ್ನು ಬ್ರೇಕ್ ಮಾಡಬೇಕಾದಂಥ ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ಗಿದೆ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಹೆಚ್ಚು ಶಾಸಕರನ್ನ ಕಾಂಗ್ರೆಸ್ ಗೆದ್ದಿದೆ. ಹಾಗಿದ್ರೂ ಕೂಡ ಅಲ್ಲಿ ಒಂದಷ್ಟು ಮೈತ್ರಿ ಆದಾಗ ಸಹಜವಾಗಿ ಮೈತ್ರಿ ಕಡೆ ವಾಲಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಆ ಒಂದು ವಾಲ್ತಕ್ಕಂಥದ್ದನ್ನು ತಡಿಬೇಕು. ಮತ್ತು ನಿನ್ನೆ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ಅದೊಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಬೂಸ್ಟನ್ನು ಕೊಟ್ಟಂತಾಗಿದೆ. ಅದನ್ನು ಒಂದಷ್ಟು ಅದೇ ಪರ್ಫಾರ್ಮೆನ್ಸನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಮತ್ತು ಏನು BJP ಮತ್ತು JDS ಕಾರ್ಯಕರ್ತರ ಮಧ್ಯೆ ಒಂದಷ್ಟು ಏನು ವೈಮನಸ್ಸಿದ್ದಾವೆ ಅವುಗಳನ್ನು ಲಾಭವಾಗಿ ಪಡೆದುಕೊಳ್ಬೇಕು. ನಾಯಕರು ಒಂದಾಗಿದ್ದಾರೆ ನಿಜ, ಆದರೆ ಆ ಮಟ್ಟಕ್ಕೆ ಮೈತ್ರಿ ಎಲ್ಲವೂ ಒಂದಾಗಿದೆ. ಹಳೆ ಮಾಜಿ ಶಾಸಕರು ಒಂದಾಗಿದ್ದಾರೆ, ಹಾಲಿ ಶಾಸಕರು ಒಂದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆ ಇರ್ತಕ್ಕಂತಹ ಲೋಪದೋಷಗಳೇನಿದಾವಲ್ಲ, ಅವರ ಮೈತ್ರಿಯಲ್ಲಿ ಇರ್ತಕ್ಕಂಥ ಲೋಪದೋಷಗಳು ಅದನ್ನು ಲಾಭವಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಅಭ್ಯರ್ಥಿಗಳನ್ನು, ಸೂಕ್ತವಾದಂಥ ಅಭ್ಯರ್ಥಿಗಳನ್ನು ಹಳೆ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ಹಾಕಬೇಕು ಮತ್ತು ಯಾವ ರೀತಿಯಾಗಿ ರಣತಂತ್ರವನ್ನು ಹೆಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಚುನಾವಣೆಗೆ ಯಾವ ನಿಟ್ಟಿನಲ್ಲಿ ಶಾಸಕರು, ಸಚಿವರು, ಸಂಸದರು ಕೆಲಸ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದಂಥ ಸಭೆಯನ್ನು ಇವತ್ತು ಖಾಸಗಿ ಹೋಟೆಲಲ್ಲಿ ಕರೆಯಲಾಗಿದೆ. CM DCM ಒಂದಷ್ಟು ಸೂಚನೆಗಳನ್ನು ಸಚಿವರಿಗೆ, ಶಾಸಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ. ಯಾಕಂದರೆ ಈಗಾಗಲೇ ನಿನ್ನೆ ಗೆಲುವು ಏನಿದೆ, ಆ ಗೆಲುವು ಕಾಂಗ್ರೆಸ್ಗೆ ಒಂದಷ್ಟು ಬಲ ತಂದಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು BJP JDS ಮೈತ್ರಿ ಆದರೂ ಕೂಡ ಅದು ಯಾವುದೇ ಲಾಭ ಆಗಿಲ್ಲ, ಜನರಿಗೆ ತಲುಪಿಲ್ಲ ಮತ್ತು ಜನರು ಕೂಡ ಇದಕ್ಕೆ ವಿರೋಧ ಇದ್ದಾರೆ ಅನ್ನುವಂಥದ್ದನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಬಲ ತೋರ್ಪಡೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ನಾಗೇಂದ್ರ ಬಾಬು.